ನಾನು ಮೈಲಾರಿಪುಟ ಬೆಳಗಾವಿಯ ಜಿಲ್ಲಾ ವರದಿಗಾರ. ರಿಪಬ್ಲಿಕ್ ಕನ್ನಡದ ಡಿಜಿಟಲ್ ಲೈವ್ಗೆ ಸ್ವಾಗತ. ಬೆಳಗಾವಿಯ DCC ಬ್ಯಾಂಕ್ ಚುನಾವಣೆ ಪ್ರಮುಖವಾಗಿ MP MLA ಚುನಾವಣೆಗಳನ್ನೇ ಮೀರಿಸುವಷ್ಟು ತೀವ್ರ ಏನು ಪೈಪೋಟಿಗೆ ಇಳಿದಿರುವಂಥದ್ದು. MLA MPಗಳ ಚುನಾವಣೆಯನ್ನು ಮೀರಿಸುವಂತೂ ಸಹಕಾರ ಕ್ಷೇತ್ರದ ಸಂಘದ ಚುನಾವಣೆ ಈಗ ರಂಗೇರ್ತಾ ಇದೆ. ದಿನದಿಂದ ದಿನಕ್ಕೆ ರೋಚಕತೆಯನ್ನು ಕೂಡ ಪಡೆದುಕೊಳ್ತಾ ಇದೆ. ಪ್ರಮುಖವಾಗಿ ಇಲ್ಲಿ ಈ ಬಾರಿ ಚುನಾವಣೆ ಆಗ್ತಿರುವಂಥ ಸಂದರ್ಭದಲ್ಲಿ ಮಾಜಿ ಶಾಸಕರು ಇರ್ಬೋದು, ಹಾಲಿ ಶಾಸಕರು ಕೂಡ ಈ ಒಂದು ಚುನಾವಣೆಯಲ್ಲಿ ಭರ್ಜರಿಯಾಗಿ ಸ್ಪರ್ಧೆ ಮಾಡ್ತಿರುವಂಥದ್ದು. ಹೀಗಾಗಿ ದಿನದಿಂದ ದಿನಕ್ಕೆ ತೀವ್ರ ಕುತೂಹಲವನ್ನು ಬೆಳಗಾವಿಯ DCC ಬ್ಯಾಂಕ್ ಚುನಾವಣೆ ಕೂಡ ಎದುರು ನೋಡ್ತಾ ಇರುವಂಥದ್ದು. ಪ್ರಮುಖವಾಗಿ ಅಕ್ಟೋಬರ್ 11ರವರೆಗೆ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಇರುವಂಥ DCC ಬ್ಯಾಂಕ್ಗೆ ಅಕ್ಟೋಬರ್ 19ರಂದು ಚುನಾವಣೆ ಕೂಡ ನಡೆಯುತ್ತೆ. ಆ ಒಂದು ಚುನಾವಣೆ ಸಂದರ್ಭದಲ್ಲಿ ಅಧ್ಯಕ್ಷ ಗಾದಿಯನ್ನು ಯಾರು ಹಿಡಿತಾರೆ, ಇದರಲ್ಲಿ ಯಾರು ಸೋಲ್ತಾರೆ ಅನ್ನೋದರನ್ನು ಕೂಡ ಕಾದು ನೋಡಬೇಕಿರುವಂಥದ್ದು. ಪ್ರಮುಖವಾಗಿ ದೊಡ್ಡ ದೊಡ್ಡ ಕುಟುಂಬಗಳ ಈ ಒಂದು ಈಗ DCC ಬ್ಯಾಂಕ್ನ ರಾಜಕಾರಣಕ್ಕೆ ಚುನಾವಣೆಗೆ ಕೂಡ ಈಗ ಧುಮುಕಿರುವಂಥದ್ದು. ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಅಂದರೆ ಜಾರಕಿಹೊಳಿ ಬರೋದು ಸುಮಾರು 4 ತಿಂಗಳಿಂದ ಕೂಡ ಈಗ ಸತತವಾಗಿ ಸಹಕಾರ ಕ್ಷೇತ್ರಕ್ಕೆ ಎಂಟ್ರಿ ಕೊಡಬೇಕು, DCC ಬ್ಯಾಂಕ್ನ ಗದ್ದುಗೆಯನ್ನು ಹಿಡಿಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಸತತವಾದಂಥ ಪ್ರಯತ್ನವನ್ನು ಕೂಡ ಮಾಡ್ತಿರುವಂಥದ್ದು. ಈಗಾಗಲೇ ನಾವು 12 ಸ್ಥಾನಗಳಲ್ಲಿ ಅವಿರೋಧ ಆಯ್ಕೆ ಇರ್ಬೋದು ಅಥವಾ ಚುನಾವಣೆ ಆದರೂ ಕೂಡ ನಾವು 12 ಸ್ಥಾನಗಳಲ್ಲಿ ಗೆಲ್ತೇವೆ, ನಮ್ಮದೇ ಆದಂಥ ಅಧ್ಯಕ್ಷರಾಗ್ತಾರೆ, ಉಪಾಧ್ಯಕ್ಷರ ಆಯ್ಕೆಯನ್ನು ಕೂಡ ನಾವೇ ಮಾಡ್ತೇವೆ ಅನ್ನೋ ಒಂದು ಹುಮ್ಮಸ್ಸಿನಲ್ಲಿದ್ದರೆ ಇವರಿಗೆ ಟಕ್ಕರನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಜಾರಕಿಹೊಳಿ ವಿರೋಧಿ ಬಣ ಕೂಡ ಈಗ ಭರ್ಜರಿಯಾದಂಥ ರಣತಂತ್ರವನ್ನು ಹೆಣ್ತಾ ಇರುವಂಥದ್ದು. ಪ್ರಮುಖವಾಗಿ ಇವತ್ತು ಲಕ್ಷ್ಮಣ್ ಸವದಿ ಅವರು ನಾಮಪತ್ರ ಸಲ್ಲಿಕೆಯನ್ನು ಮಾಡಿರುವಂಥದ್ದು. ಲಕ್ಷ್ಮಣ್ ಸವದಿ ಅವರ ಜೊತೆಗೆ ಅವರ ಆಪ್ತರಾಗಿರುವಂಥ ರಾಜು ಕಾಗೆ ಅವರು ಕೂಡ ಈಗ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ನಮ್ಮದು ಒಂದು ಫೆನಾಲ್ ಇದೆ, ನಮ್ಮ ಬಣದಲ್ಲಿ ಯಾರು ಬೇಕಾದರೂ ಅವ್ರು ಬರ್ಬೋದು, ಯಾರು ಬೇಕಾದರೂ ಹೊರಗಡೆ ಹೋಗ್ಬೋದು ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಇಲ್ಲಿ ಲಕ್ಷ್ಮಣ್ ಸವದಿ ಅವರ ಹೇಳಿಕೆಯನ್ನು ಗಮನಿಸೋದಾದರೆ ಇದು ಜಾರಕಿಹೊಳಿ ಅವರ ವಿರೋಧಿ ಬಣ ಆಗುತ್ತಾ ಅನ್ನೋದನ್ನು ಕೂಡ ಕಾದು ನೋಡಬೇಕಿರುವಂಥದ್ದು. ಮತ್ತು ಮತ್ತೊಂದಿಷ್ಟು ವಿಚಾರಗಳನ್ನು ಕೂಡ ಲಕ್ಷ್ಮಣ್ ಸವದಿ ಅವರು ತಮ್ಮ ಮಾಧ್ಯಮ ಗೋಷ್ಠಿಯಲ್ಲಿ ಹೇಳಿಕೆ ಕೊಟ್ಟಿರುವಂಥದ್ದು. ಅದರಲ್ಲಿ ಗ್ರಹಣದ ಅಂದರೆ ಸೂರ್ಯಗ್ರಹಣ ಇರ್ಬೋದು, ಚಂದ್ರಗ್ರಹಣ ಇರ್ಬೋದು, ಆ ಒಂದು ಗ್ರಹಣ ಬಂದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಆಗತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಅವರು ಹೇಳಿಕೆಯನ್ನು ಕೊಟ್ಟರೆ, ಆದರೆ ಅದು ಯಾವ ರೀತಿಯಾಗಿ ಅವರು ಯಾರನ್ನ ಉದ್ದೇಶ ಇಟ್ಕೊಂಡು ಅಥವಾ ಯಾರಿಗೆ ಸಂದೇಶವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣದ ಮಾತನ್ನು ಹೇಳಿದರು ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಮತ್ತು ತೀವ್ರ ಕುತೂಹಲ ಕೂಡ ಕಾರಣ ಆಗಿರುವಂಥದ್ದು. ಪ್ರಮುಖವಾಗಿ DCC ಬ್ಯಾಂಕ್ನ ಚುನಾವಣೆ ಮತ್ತು ಈಗ ಆಗ್ತಿರುವಂಥ ಬೆಳವಣಿಗೆಗಳ ಬಗ್ಗೆ ಮಾಧ್ಯಮಗಳು ಕೇಳಿದಂಥ ಪ್ರಶ್ನೆಗೆ ಅವರು ಈ ರೀತಿಯಾದಂಥ ಉತ್ತರವನ್ನು ಕೊಟ್ಟಿರುವಂಥದ್ದು. ಈ ಮೂಲಕ ಗ್ರಹಣಗಳು ಆದಂಥ ಸಂದರ್ಭದಲ್ಲಿ ಪೂಜೆ ಪುನಸ್ಕಾರವನ್ನು ಮಾಡಬೇಕಾಗತ್ತೆ, ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾಗಿ ನಾವು ಪೂಜೆ ಪುನಸ್ಕಾರವನ್ನು ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಮಾರ್ಮಿಕವಾದಂಥ ನುಡಿಯನ್ನು ಕೂಡ ಸೌದಿ ಅವರು ಹೇಳಿದ್ದಾರೆ. ಆದರೆ ಇದನ್ನು ಯಾರಿಗೆ ಹೇಳಿದ್ದಾರೆ ಮತ್ತು ಗ್ರಹಣ ಯಾರಿಗೆ ಹಿಡಿದಿದ್ದೆ, ಅವರ ಹೇಳಿಕೆ ತಾತ್ಪರ್ಯ ಏನು ಅನ್ನೋದನ್ನು ಕೂಡ ಕಾದು ನೋಡಬೇಕಿರುವಂಥದ್ದು. ಮತ್ತು ಜೊತೆಗೆ ಈ ಒಂದು DCC ಬ್ಯಾಂಕ್ನ ಚುನಾವಣೆ ಗಮನಿಸೋದಾದರೆ, ಪ್ರತಿಷ್ಠೆಯನ್ನು ಗಮನಿಸೋದಾದರೆ, ಈ ಒಂದು ಚುನಾವಣೆ ರೈತರ ಉಳಿವಿಗಾಗಿ ಜೊತೆಗೆ ರೈತರ ಕಾಮಧೇನು ಆಗಿರುವಂಥ ಬೆಳಗಾವಿಯ DCC ಬ್ಯಾಂಕ್ ಸುಮಾರು 7,000 ಕೋಟಿಯಷ್ಟು ಠೇವಣಿ ಇದೆ, 4,000 ಕೋಟಿಯಷ್ಟು ಸಾಲವನ್ನು ಕೊಟ್ಟಿದ್ದೀವಿ. ಹಾಗಾಗಿ ಈ ಒಂದು ಸಂಘಕ್ಕೆ ಧಕ್ಕೆ ಆಗದಂತೆ ಯಾರೂ ಕೂಡ ಪ್ರತಿಷ್ಠೆಯನ್ನು ತೆಗೆದುಕೊಳ್ಬಾರ್ದು, ಆ ನಿಟ್ಟಿನಲ್ಲಿ ಚುನಾವಣೆ ಆಗಬೇಕು, ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಇದನ್ನು ತೆಗೆದುಕೊಳ್ಬೇಕು ಅನ್ನೋ ಒಂದು ಸಂದೇಶವನ್ನು ಕೂಡ ಅವರು ಕೊಟ್ಟಿರುವಂಥದ್ದು. ಇವತ್ತು DCC ಬ್ಯಾಂಕ್ ವಿಚಾರಕ್ಕೆ ಸಂಬಂಧಿಸಿದಂತೆ ಲಕ್ಷ್ಮಣ್ ಸವದಿಯವರು ಸಾಕಷ್ಟು ವಿಚಾರವನ್ನು ಕೂಡ ಅವರು ಹೇಳಿದ್ದಾರೆ. ಮತ್ತು ಮುರುಗೋಡ ಅಜ್ಜನವರು ಏನು ಈ ಒಂದು ಬ್ಯಾಂಕನ್ನು ಸ್ಥಾಪನೆ ಮಾಡಿದರು, ರೈತರಿಗೆ ಅನುಕೂಲ ಆಗಬೇಕು, ರೈತರಿಗೆ ಸಹಾಯ ಆಗಬೇಕು, ಗ್ರಾಮೀಣ ಪ್ರದೇಶದ ಜನರಿಗೆ ಸಾಲ ಸೂಲ ಇರ್ಬೋದು ಅಥವಾ ಅವರಿಗೆ ಅನುಕೂಲ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಬ್ಯಾಂಕನ್ನು ಕೂಡ ಕಟ್ಟಿ ಬೆಳೆಸಿದ್ದಾರೆ. ಆದರೆ ಸುಮಾರು 40 ಲಕ್ಷಕ್ಕೂ ಅಧಿಕ ಸದಸ್ಯರನ್ನು ಇರುವಂಥ ಈ ಬ್ಯಾಂಕ್ಗೆ ಧಕ್ಕೆ ಆಗಬಾರ್ದು, ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ನಡೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಕೈ ಮುಗಿದು ಎಲ್ಲರೂ ಕೂಡ ಹೇಳಿದ್ದಾರೆ. ಆದರೆ ಈ ಒಂದು ಚುನಾವಣೆ ಸಾಕಷ್ಟು ಪ್ರತಿಷ್ಠೆ ಆಗಿರುವಂಥದ್ದು. ಪ್ರಮುಖವಾಗಿ ಜಾರಕಿಹೊಳಿ ಕುಟುಂಬ ಇರ್ಬೋದು ಅಥವಾ ಕತ್ತಿ ಕುಟುಂಬದ ನಡುವೆ ತೀವ್ರ ಜಿದ್ದಿ ಏರ್ಪಟ್ಟಿರುವಂಥದ್ದು. ಇಲ್ಲಿ ಯಾರ ಕೈ ಮೇಲಾಗತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಿರುವಂಥದ್ದು. ಮತ್ತು ಪ್ರಮುಖವಾಗಿ ಅಕ್ಟೋಬರ್ 11ರಂದು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ ಆಗುತ್ತೆ. ಆ ಒಂದು ನಾಮಪತ್ರ ಸಲ್ಲಿಕೆ ಕೊನೆಯ ದಿನ ಏನಿರುತ್ತೆ ಗಮನಿಸ್ಬೋದು.
11ರಂದು ಯಾರು ನಾಮಪತ್ರವನ್ನು ವಾಪಸ್ ಪಡೆದುಕೊಳ್ತಾರೆ ಮತ್ತು ಯಾರು ಕಂಟಿನ್ಯೂ ಆಗಿ ಆಗ್ತಾರೆ ಅನ್ನೋದನ್ನು ಕೂಡ ನೋಡ್ಬೋದು. ಅಂದರೆ ಈ ಹಿಂದೆ ಈ ಒಂದು DCC ಬ್ಯಾಂಕ್ ಚುನಾವಣೆ ಏನಿದೆ ಇದು ಅವಿರೋಧವಾಗಿ ಆಯ್ಕೆ ಆಗ್ತಿತ್ತು. ಈ ರೀತಿಯಾಗಿ ಯಾವತ್ತೂ ಕೂಡ ಪ್ರತಿಷ್ಠೆಗೆ ಬಿದ್ದಿರಲಿಲ್ಲ. ಹಾಗಾಗಿ ಈ ಬಾರಿ ಸಮೀಕರಣವೇ ಬೇರೆ ಉಲ್ಟಾ ಪಲ್ಟಾ ಆಗಿರುವಂಥದ್ದು. ಬಹುತೇಕ ಎಲ್ಲ ಕಡೆ ಕೂಡ ಈಗ ಚುನಾವಣೆ ಆಗ್ತಿರುವಂಥದ್ದು. ಈ ಚುನಾವಣೆಯಿಂದ ಸಾಕಷ್ಟು ಹೊರೆ ಕೂಡ ಆದರೂ ಕೂಡ ಬ್ಯಾಂಕಿಗೆ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಈಗ ಹೇಳ್ತಿರುವಂಥದ್ದು. ಆದರೆ ಈ ಒಂದು ಚುನಾವಣೆಯಲ್ಲಿ ಗೆದ್ದೇ ಗೆಲ್ಲಬೇಕು, ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಲೇಬೇಕು ಅನ್ನೋ ನಿಟ್ಟಿನಲ್ಲಿ ಮತ್ತು ಸಹಕಾರ ಕ್ಷೇತ್ರಕ್ಕೆ ಎಂಟ್ರಿಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಮಾಜಿ ಶಾಸಕರು ಏನು ಬರ್ತಿದ್ದಾರೆ, ಹಾಲಿ ಶಾಸಕರು ಬರ್ತಿದ್ದಾರೆ. ಗಮನಿಸ್ಬೋದು, ರಾಮದುರ್ಗ ಶಾಸಕ ಸಿದ್ದರಾಮಯ್ಯನವರ ಆಪ್ತರಾಗಿರುವಂಥ ಅಶೋಕ್ ಪಟ್ಟಣ್ ಅವರು ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿದ್ದಾರೆ. ಅವರ ವಿರುದ್ಧವಾಗಿ ಮಲ್ಲಣ್ಣ ಯಾದವಾಡ ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ್ ಅವರ ಸಹೋದರ ಈ ಒಂದು ಚುನಾವಣೆಯಲ್ಲಿ ಏನು ಸ್ಪರ್ಧೆಯನ್ನು ಮಾಡ್ತಿದ್ದಾರೆ. ಮತ್ತು ಇಲ್ಲಿ ಚಿಕ್ಕೋಡಿಯಲ್ಲಿ ಗಮನಿಸಬೇಕಾದ್ರೆ ಹುಕ್ಕೇರಿಯಲ್ಲಿ ಗಣೇಶ್ ಹುಕ್ಕೇರಿ ಅವರು ಕೂಡ ಇದೇ ಮೊದಲ ಬಾರಿಗೆ ಅವರು ಕೂಡ DCC ಬ್ಯಾಂಕ್ ಅಖಾಡಕ್ಕೆ ಕೂಡ ಇಳಿದಿರುವಂಥದ್ದು. ಹೀಗಾಗಿ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗಿರುವಂಥದ್ದು. ಮತ್ತೊಂದೆಡೆ ಈಗ ಅತನಿಂದ ಲಕ್ಷ್ಮಣ್ ಸವದಿ ಇರ್ಬೋದು, ಕಾಗವಾಡದಿಂದ ರಾಜು ಕಾಗೆ ಇರ್ಬೋದು, ಜೊತೆಗೆ ನಿಪ್ಪಾಣಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಇರ್ಬೋದು, ಮತ್ತು ಜೊತೆಗೆ ಏನು ಬೈಲಹೊಂಗಲದಿಂದ ಮಾಜಿ ಶಾಸಕರು ಕೂಡ ಈಗ ಸ್ಪರ್ಧೆಯನ್ನು ಮಾಡ್ತಿರುವಂಥದ್ದು. ಮಹಾಂತೇಶ್ ದೊಡ್ಡಗೌಡ್ರು ಇರ್ಬೋದು, ಜೊತೆಗೆ ಮಾಜಿ ಶಾಸಕ ಆಗಿರುವಂಥ ವಿ ಐ ಪಾಟೀಲ್ ನಡುವೆ ಒಂದು ಸ್ಪರ್ಧೆ ಏರ್ಪಟ್ಟಿರುವಂಥದ್ದು. ಜೊತೆಗೆ ಬಹುತೇಕ ಕಡೆ ಎಲ್ಲ ಕಡೆ ಚುನಾವಣೆ ಆಗೋದ್ರಿಂದ ಒಂದೊಂದು ಕ್ಷೇತ್ರಗಳಲ್ಲಿ ನಾಮಕವಾಸ್ತೆ ಚುನಾವಣೆ ಆದರೆ ಮತ್ತೊಂದು ಕಡೆ ಇಲ್ಲಿ ಬಿಗ್ ಫೈಟ್ ಕೂಡ ಇರುವಂಥದ್ದು. ನಾನು ನೀನು ಅನ್ನೋ ನಿಟ್ಟಿನಲ್ಲಿ, ನೀನು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪೈಪೋಟಿ ಇರುವಂಥದ್ದು. ಹಾಗಾಗಿ ಈ ಒಂದು ಚುನಾವಣೆಯಲ್ಲಿ ಯಾರ ಕೈ ಮೇಲಾಗತ್ತೆ ಅನ್ನೋದನ್ನು ಕೂಡ ಈಗ ಕಾದು ನೋಡಬೇಕಿರುವಂಥದ್ದು. ಒಟ್ಟಾರೆ ಈ ಬೆಳಗಾವಿಯ DCC ಬ್ಯಾಂಕ್ ಚುನಾವಣೆ ದಿನದಿಂದ ದಿನಕ್ಕೆ ಸಾಕಷ್ಟು ರೋಚಕತೆಯನ್ನು ಕೂಡ ಪಡೆದುಕೊಳ್ತಾ ಇರುವಂಥದ್ದು. ಇವತ್ತು ಏನು ಅಥಣಿಯ ಶಾಸಕ ಮಾಜಿ DCM ಆಗಿರುವಂಥ ಲಕ್ಷ್ಮಣ್ ಸವದಿ ಅವರು ಕೂಡ ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡಿರುವಂಥದ್ದು. ಸುಮಾರು 3 ದಶಕಗಳಿಂದ ಕೂಡ ಅವರು DCC ಬ್ಯಾಂಕ್ ಸದಸ್ಯರಾಗಿ ಗ್ರಾಮೀಣ ಮಟ್ಟದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತು ಜೊತೆಗೆ ನಾನು ಜೋಡೆತ್ತಿನ ರೀತಿಯಲ್ಲಿ ನನಗೆ ಸಹಕಾರವನ್ನು ರಾಜು ಕಾಗೆ ಅವರು ಮಾಡಿದರು. ಹಾಗಾಗಿ ತಾಲೂಕು ವಿಂಗಡಣೆ ಆದ ಬಳಿಕ ಈಗ ರಾಜು ಕಾಗೆ ಅವರು ಕೂಡ ಏನು ಕಾಗವಾಡದಿಂದ ಸ್ಪರ್ಧೆ ಮಾಡ್ತಾರೆ. ಹಾಗಾಗಿ ಅವರು ಕೂಡ ಗೆದ್ದು ಬರ್ತಾರೆ. ಆ ನಿಟ್ಟಿನಲ್ಲಿ ನಾನು ಕೆಲಸವನ್ನು ಮಾಡ್ತೀನಿ, ನಮಗೆ ಕ್ಷೇತ್ರದ ಜನ ಕೂಡ ಸಹಕಾರವನ್ನು ಕೊಡ್ತಿದ್ದಾರೆ, PKP ಸದಸ್ಯರು ಸಹಕಾರವನ್ನು ಕೊಡ್ತಿದ್ದಾರೆ ಅನ್ನೋ ಒಂದು ಮಾತನ್ನು ಕೂಡ ಏನು ಲಕ್ಷ್ಮಣ್ ಸವದಿ ಅವರು ಹೇಳಿದರೆ, ಮತ್ತೊಂದೆಡೆ ಇಲ್ಲಿ ಕತ್ತಿ ವರ್ಸಸ್ ಜಾರಕಿಹೊಳಿ ಏನು ಬಿಗ್ ಫೈಟ್ ಇದೆ, ಇದರಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಮತ್ತು ಅನ್ನೋದನ್ನು ಕೂಡ ಗಮನಿಸಬೇಕು. ಮತ್ತು ಇವತ್ತು ಏನು ಲಕ್ಷ್ಮಣ್ ಸವದಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿರೋದು ಸಾಕಷ್ಟು ಕುತೂಹಲವನ್ನು ಕೂಡ ಕೇಳಿಸಿರುವಂಥದ್ದು. ನಾನು ಈಗ ರಾಜು ಕಾಗೆ ಮತ್ತು ಲಕ್ಷ್ಮಣ್ ಸವದಿ ಕೂಡಿ ಒಂದು ಬಣವನ್ನು ಕಟ್ಟಿದ್ವಿ, ನಮ್ಮ ಬಣದಲ್ಲಿ ಯಾರು ಬೇಕಾದರೂ ಬರ್ಬೋದು, ಯಾರು ಬೇಕಾದರೂ ಹೋಗ್ಬೋದು ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು. ಹಾಗಾಗಿ ಚುನಾವಣೆ ಆಗೋಕ್ಕಿಂತ ಮುಂಚೆ ಒಂದು ಹಂತದ ಏನು ವ್ಯವಸ್ಥೆ ಇದೆ ಮತ್ತು ಚುನಾವಣೆ ಆದ ನಂತರ ಮತ್ತೊಂದು ರೀತಿಯ ಅಖಾಡ ರೆಡಿ ಇದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಚುನಾವಣೆ ಆಗುವ ಮುಂಚೆ ಸದ್ಯ ಜಾರಕಿಹೊಳಿ ಬಣದಲ್ಲಿ ಸುಮಾರು 10ರಿಂದ 12 ಸ್ಥಾನಗಳು ಏನು ಗೆಲ್ತಾರೆ ಅನ್ನೋ ಮಾಹಿತಿ ಇದ್ದರೂ ಕೂಡ, ಜೊತೆಗೆ ಈ ಏನು ಚುನಾವಣೆ ಆದಂಥ ಸಂದರ್ಭದಲ್ಲಿ ಅಂದರೆ ಚುನಾವಣೆ ಆದ ನಂತರ ಇಲ್ಲಿ ರಾಜಕೀಯ ಸಮೀಕರಣವೇ ಬದಲಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಜಾರಕಿಹೊಳಿ ವಿರೋಧಿಗಳ ಎಲ್ಲರೂ ಕೂಡಿ ಅಲ್ಲಿ ಅವರನ್ನು ಸೋಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅಧ್ಯಕ್ಷ ಗಾದಿಯನ್ನು ಅವರಿಂದ ಕಿತ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಹಂತದ ಪ್ರಯತ್ನವನ್ನು ರಣತಂತ್ರವನ್ನು ಮಾಡ್ತಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳು ಕೂಡ ಆಗ್ತಿರುವಂಥದ್ದು. ಆ ನಿಟ್ಟಿನಲ್ಲಿ ಪ್ರತಿ ತಂತ್ರವನ್ನು ಜಾರಕಿಹೊಳಿ ಕುಟುಂಬ ಯಾವ ರೀತಿ ಮಾಡ್ತಿದೆ ಅನ್ನೋದನ್ನು ಕೂಡ ಕಾದು ನೋಡಬೇಕಿರುವಂಥದ್ದು.